ಕೊರೆಂಗಾವ ಯುದ್ಧ ವಿಜಯೋತ್ಸವ ಆಚರಣೆ. ಭಾರತದಲ್ಲಿ 207 ವರ್ಷಗಳ ಹಿಂದೆ ನಡೆದ ಭೀಮಾ ಕೊರೆಂಗಾ ಹೋರಾಟ ಇತಿಹಾಸವನ್ನ ಸೃಷ್ಟಿಸಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಧನ್ರಾಜ್ ಮುಸ್ತಾಪುರ್ ಹೇಳಿದರು. ಆರೂರು ತಾಲೂಕಿನ ವಡಂಗಾವ್ ಬೋರ್ಗಿ ಗ್ರಾಮದ ವತಿಯಿಂದ ನಡೆದ ಭೀಮಾ ಕೊರೆಂಗಾ ವಿಜಯೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಅಸ್ಪೃಶ್ಯತೆ ವಿರುದ್ಧ ಸಿಡಿದೆದ್ದ 500 ದಲಿತ ಹೋರಾಟಗಾರರು ಆಹಾರ, ನೀರು, ವಿಶ್ರಾಂತಿ ಇಲ್ಲದೆ ಸುಮಾರು 28,000 ಪೇಶ್ವೆಗಳ ಸೈನ್ಯದ ವಿರುದ್ಧ ನಿರಂತರ ಹೋರಾಡಿ ಗೆದ್ದ ಭೀಮಾ ಕೊರೆಂಗಾ ವಿಜಯೋತ್ಸವ ಐತಿಹಾಸಿಕವಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭೀಮಾ ಕೊರೆಂಗಾ ಯುದ್ಧವನ್ನ ದೇಶಕ್ಕೆ ಪರಿಚಯಿಸಿದರು ಎಂದು ಹೇಳಿದರು. ಇದೇ ವೇಳೆ ವಡಂಗಾವ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ರಾಜಕುಮಾರ್, ಪ್ರಕಾರ್ ಮೇತ್ರಿ, ಮಲ್ಲಿಕಾರ್ಜುನ್ ಜೋಣಿಕೇರಿ, ತುಕಾರಾಮ್ ಹಸನ್ಮುಖಿ, ಜಯಪ್ರಕಾಶ್ ಅಷ್ಟೋರಿ, ಘಾಲೆಪ್ಪ ಸೆಂಬಳ್ಳಿ, ಜಂಬಕಿ ಗ್ರಾಮ ಪಂಚಾಯತ್ ಪಿಡಿಒ ಶರಣಪ್ಪ ಗಾದಿಗೆ, ಡಾಕ್ಟರ್ ಸಿದ್ದಾರೆಡ್ಡಿ, ಗಣಪತಿ ಬೋರ್ಗಿ, ಕಲ್ಲಪ್ಪ ಬೋರ್ಗಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಪ್ರಭುಲಿಂಗ ಮಠಪತಿ, ಸುಪ್ರಭಾತ ನ್ಯೂಸ್ ಕನ್ನಡ, ಔರದ್. 18ರಲ್ಲಿ ಮಹಾರಾಷ್ಟ್ರದ ಕೊರೆಗಾಂವ್ ಗ್ರಾಮದ ಬಹಳ ಭಯಾನಕ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಮಹಾರ್ ಸೈನಿಕರು ಬೇರೆ ಬ್ರಿಟಿಷರಿಗೆ ದೇಶಗಳನ್ನು ಸುಮಾರು 500 ಜನರು 5,500 ದೇಶಗಳಿಗೆ ಹೊಡೆದೋಡಿಸಿ ಈ ಒಂದು ವಿಜಯೋತ್ಸವ ಆಚರಿಸಿದ್ದಾರೆ. ಹಾಗಾಗಿ ಈ ಸಂಬಂಧ ಮಹಾರಾಷ್ಟ್ರದ ಕೊರೆಗಾಂವ್ ಭೀಮಾ ತೀರದಲ್ಲಿ ಜಯಗಳಿಸಿ ಇವತ್ತು ಅದ್ರ ಪ್ರಯುಕ್ತ ಎಲ್ಲರೂ ಏನಂತಪ್ಪ ಅಂದ್ರೆ ಭೀಮಾ ಕೊರೆ ವಿಜಯೋತ್ಸವ ಆರಿಸ್ತೇವೆ. ಹಾಗಾಗಿ ನಾವು ಕೂಡ ಒಳ್ಳೆಯ ರೀತಿಯಿಂದ ಎಲ್ಲ ಸಮಾಜ ಜೊತೆಗೆ ಅವಿನಾಭ ಸಂಬಂಧ ಇಟ್ಕೊಂಡು ಒಳ್ಳೆಯ ರೀತಿಯಿಂದ ನಾವು ಕೂಡ ಒಂದು ಒಳ್ಳೆ ಕಾರ್ಯ ಮಾಡಬೇಕಂತೇಳಿ ನಾನು ಈ ಸಂಬಂಧ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಹಿರಿಯರು, ರಾಷ್ಟ್ರೀಯ ಮುಖಂಡರಾದ ಪ್ರಕಾಶ್ ಅವರು, ಸುಮಾರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲ ಗೊತ್ತಿಲ್ಲ, ಅದಕ್ಕಾಗಿ ನಾವು ದಯವಿಟ್ಟು ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಭೀಮಾ ಕೊರೆ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು